ಯಾತಕ್ಕೆ ನಡೀತಾ ಇಲ್ಲ ಸದನ? ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರತಕ್ಕಂತ ಒಂದು ಘಟನೆಗಳೇ ನಡೆದಿದೆ ಅವ್ರ ಮಂತ್ರಿ ಇದ್ದಾಗ. ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆಯ ದಾರಿಯನ್ನ ತಪ್ಪಿಸಿದೆ. ಈಗಾಗಲೇ ಬಹುಶಃ ಆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದೆ. ಆ ವಿಷಯವನ್ನ ಬರೆದಿಟ್ಟು ಈಗ ಆಗಿದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರ? ಇವತ್ತವರೆಗೆ ಅದು 5,000 ಕೋಟಿ ಸದ್ದೇ ಇಲ್ಲ. ಏನೋ ಅಕೌಂಟ್ ಮಿಸ್ಟೇಕು ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನ ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ ಅದೆಲ್ಲವನ್ನ ಎಲ್ಲಾದರೂ ಎಕ್ಸ್ಪೋಸ್ ಮಾಡಿದ್ರೆ ಏನು ಅಂತ ಹೇಳಿ ಹೆದರಿಕೆಯಿಂದ ಬಹುಶಃ ವ್ಯಕ್ತಿ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ. ಅದ್ರ ಮುಖಾಂತರ ಸದನ ನಡೀತಾ ಇಲ್ಲ. ಗಾಲ್ಫ್ ಕ್ಲಬ್ ಏನು ರಚನೆ ಆಗಿತ್ತು, ಮಾಡಿದ್ರು, ಅವರು ನಿರ್ಮಾಣ ಮಾಡಿದ್ರು. ಅವರು ಆ ಭೂಮಿಯನ್ನ ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದರೆ, ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ನನ್ನ ಹತ್ರ ಈಗ ಇಟ್ಕೊಂಡಿಲ್ಲ ಇಲ್ಲಿ. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟ್ಗೆ ಖರೀದಿ ಮಾಡಿದ್ರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ ಆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನ ಹಿಂದೆ ಇದ್ದಂಥ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನೋ 4 ಜನೋ ಡಿ ಸಿಗಳು. ಆಗಲೂ ಏನೇನಾಗಿದೆ, ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದಿರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳಾಕಿದ್ರು, ಅದನ್ನು ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು. ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನೋ ಮತ್ತೆ ಏರಿಕೆ ಮಾಡ್ದ, ಮತ್ತಿನ್ನೊಬ್ಬ ಬಂದ ಇನ್ನೆಷ್ಟು ಏರಿಕೆ ಮಾಡ್ದ, ಕೊನೆಗೆ ಸ್ಕ್ವೇರ್ ಮೀಟರ್ ಲೆಕ್ಕ ಹಾಕೋರು. ನಿಮ್ಮ ಸ್ಕ್ವೇರ್ ಫೀಟಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ. ಆ 70 ಎಕರೆಗೆ ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈಗ ಇಲ್ಲಿ ಲೆಕ್ಕ ಹಾಕಿದ್ರು ಒಂದೊಂದು ಎಕರೆ ಭೂಮಿಗೆ ಇದನ್ನ ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಕೊಟ್ಟೆ ಏನು ಭಾಳ ಅವ್ರು ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಏನು ಧರ್ಮ ಕೊಡ್ತಾರ 2 ಕೋಟಿನ? ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ಆಯ್ತು.